ಹಾಯ್ ಹಲೋ. ಇವತ್ತು ಮಂಗಳವಾರ ನಮ್ಮ ಮನೇಲಿ ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡ್ತೀನಿ ನಾನು. ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ದೀಪಕ್ಕೆ ಬತ್ತಿ ಹಾಗೆ ಮಂಗಳಾರತಿ ಮಾಡೋಕ್ಕೆಲ್ಲ ಬತ್ತಿ ರೆಡಿ ಮಾಡಿಕೊಂಡು ಎಣ್ಣೆ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ದೇವ್ರ ಮನೆ ಎಲ್ಲ ಮೊದಲೇ ಕ್ಲೀನ್ ಮಾಡಿದ್ದೆ. ಹಾಗಾಗಿ ಇವಾಗೆಲ್ಲ ಬತ್ತಿ ಹಾಕಿ ಪೂಜೆಗೆ ಏನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ದೀಪಕ್ಕೆ ಬತ್ತಿ ಎಣ್ಣೆ ಎಲ್ಲ ಹಾಕಾಯಿತು. ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿ ದೇವ್ರ ದೀಪಕ್ಕೆ ಇಡ್ತಾ ಇದ್ದೆ. 2 ದೀಪ ಇಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನು ಉಳಿದಿರೋದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡೆ. ಆಮೇಲೆ ಗಣಪತಿಗೆ ಅಲಂಕಾರ ಮಾಡಿಕೊಂಡು ಫಸ್ಟು ಗಣಪತಿಗೆ ಇಷ್ಟ ಆಗಿದ್ದಂತಹ ಗರ್ಕೆನ ಇಟ್ಟೆ. ಹಾಗೆ ಎಲ್ಲ ದೇವ್ರಿಗೆ ಅಲಂಕಾರ ಮಾಡಿ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಎಲ್ಲ ಆದಮೇಲೆ ಪೂಜೆ ಪ್ರಾರಂಭ ಮಾಡಿದೆ. ಫಸ್ಟಿಗೆ ದೀಪ ಹಚ್ಕೊಂಡೆ. ದೀಪ ಹಚ್ಚಿ ಪೂಜೆ ಪ್ರಾರಂಭ ಮಾಡಿದೆ. ಪ್ರಥಮ ಪೂಜಾಧಿಪತಿ ಶ್ರೀ ಮಹಾಗಣಪತಿಗೆ ಮೊದಲನೇ ಪೂಜೆ ಆಗಿರೋದ್ರಿಂದ ಅವ್ರಿಗೆ ಪೂಜೆ ಮಾಡಾದ ನಂತರ ತಾಯಿ ಚಾಮುಂಡೇಶ್ವರಿಯ ಕಥೆಯನ್ನು ನಾನು ಪ್ರತಿ ಮಂಗಳವಾರ ಓದ್ತೀನಿ. ಹಾಗೆ ಈ ವಾರನೂ 11 ಮತ್ತು 12ನೇ ಭಾಗ ಕಥಾಶ್ರವಣ ಮಾಡೆಲ್ಲ ಆದ ನಂತರ ತಾಯಿ ಚಾಮುಂಡೇಶ್ವರಿಗೆ ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ತುಳಸಿ ಕಟ್ಟೆಗೂ ಪೂಜೆ ಮಾಡ್ಕೊಂಬಂದೆ. ಇವತ್ತಿನ ತಾಯಿ ಚಾಮುಂಡೇಶ್ವರಿ ಪೂಜೆ ಲಾಗ್ ಹಾಕಿದ್ದೀನಿ. ಇಲ್ಲಿಗೆ ಈ ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.